ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಾರಿ ಫಾರ್ ದ ಲಾಂಗ್ ಗ್ಯಾಪ್, ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಸ್ವಲ್ಪ ನನಗೆ ಫೀವರ್ ಆಗಿತ್ತು ಆ್ಯಂಡ್ ಊರಿಗೆ ಹೋಗಬೇಕಾಗಿತ್ತು. ನಾನು ಲಾಸ್ಟು ಊರಿಂದೇ ವಿಡಿಯೋ ಹಾಕಿದ್ದೆ. ಊರಿಂದ ಬಂದಮೇಲೆ ಮತ್ತೆ ಊರಿಗೆ ಹೋಗಿದ್ದೆ. ಮತ್ತು ನಾನು ಊರಿಗೆ ಹೋಗೋದೇ ಜಾಸ್ತಿ ಇತ್ತು, ಮದುವೆ ಇತ್ತು. ಸೊ ಇವೆಲ್ಲ ಮಧ್ಯೆ ನನಗೆ ಕೂಡ ಹುಷಾರಿರಲಿಲ್ಲ, ಮತ್ತು ಹಬ್ಬ ಕೂಡ ಮಾಡಿದೆ. ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವಾಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ವಿಡಿಯೋ ಮಾಡೋಕ್ಕೆ. ಇವಾಗ ಸ್ವಲ್ಪ ಫ್ರೀಯಾಗಿ ಚೆನ್ನಾಗಿದ್ದೀನಿ, ಪರವಾಗಿಲ್ಲ, ವಿಡಿಯೋ ಮಾಡ್ಬೋದು ಅನ್ನಿಸ್ತು. ಸೊ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ಲಾಸ್ಟ್ ನಾನು ಊರಿಗೆ ಹೋಗಿದ್ದೆ, ಮದುವೆನದು. ಆ್ಯಂಡ್ ಏನು ವಿಡಿಯೋ ಮಾಡ್ಕೊಂಡಿಲ್ಲ, ಜಸ್ಟ್ ಸಿಂಪಲ್ಲಾಗೆ ನೋಡೋಣ. ಇದ್ದೆ ಬನ್ನಿ, ಹೀಗೆಲ್ಲ ಇತ್ತು ನನ್ನ ಊರಲ್ಲಿ, ಏನೆಲ್ಲ ಮಾಡಿದೆ ಅಂತ ತೋರಿಸ್ತೀನಿ ನಿಮಗೆ. ಜರ್ನಿ ಸ್ಟಾರ್ಟ್ ಮಾಡಿದೆ. ಇದು ನಿಯರ್ ಇನ್ನೂ 1-2 hours ಜರ್ನಿ ಇದ್ದಾಗ ವಿಡಿಯೋ ಮಾಡ್ತಾ ಇರೋದು. ತುಂಬ ಚೆನ್ನಾಗಿದೆ ಹೊಸ ರೋಡ್ ಆ್ಯಕ್ಚುಲಿ ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ ವ್ಯೂ ಯಾವ ಥರ ಸಖತ್ತಾಗಿತ್ತು. ನಾನು ಕೂಡ ತುಂಬಾ ಫಾಸ್ಟಾಗಿ ಹೋಗ್ತಾ ಇದ್ದೆ, ವಿಡಿಯೋಗೋಸ್ಕರ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡೆ, ಮೀನ್ಸ್ ಡ್ರೈವಿಂಗ್ನ. ನೋಡಿ ಯಾವ ಥರ ಇದೆ. ಆ್ಯಂಡ್ ಊರಲ್ಲಿ ನನ್ನ ಮದುವೆ ಇದೆ, 2 ಇದೆ ಮದುವೆ ನಮ್ಮ ರಿಲೇಟಿವ್ದು. ಸೊ ಹಾಗಾಗಿ ವಿಸಿಟ್ ಮಾಡೋಕ್ಕೋಸ್ಕರ ತುಂಬ ಕಾರಂತೂ ತುಂಬ ಡಸ್ಟ್ ಆಗಿದೆ. ಯಾಕಂದರೆ ಕಾರ್ ಕವರ್ ಹೆಚ್ಚಿರಲಿಲ್ಲ, ಅದಕ್ಕೆ ಕವರ್ ಮಾಡಿರಲಿಲ್ಲ ಅಂತೇಳಿ ತುಂಬ ಗಲೀಜಿತ್ತು ಕಾರು. ನೋಡಿ ಸ್ವಲ್ಪ ಡಸ್ಟ್ ಕಾಣಿಸ್ತಾ ಇದೆ ಕಾರ್ನಿಂದ ಬಂದ್ಬಿಟ್ಟೆ. ನೋಡಿ ಯಾವ ಥರ ಇದೆ ನಮ್ಮ ಜರ್ನಿ. ಆ್ಯಕ್ಚುಲಿ ಇದು 4 o'clock ಐ ಥಿಂಕ್ ಅನಿಸುತ್ತೆ, 5 o'clock ಪ್ರೆಸೆಂಟ್. ಆ ಟೈಮಲ್ಲಿ ನಾನು ಹೋಗ್ತಾಯಿದ್ದೀನಿ ಊರಿಗೆ. ಏನು ಇದೆಲ್ಲ ಏನಿದೆ ನೇಚರು, ಗ್ರೀನರಿ ಇದ್ದಾಗ ಬರಬೇಕು, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೇನು ನಾನು ಊರು ಕೂಡ ಬಂದು ರೀಚ್ ಆಗಿದೆ. ಮತ್ತು ಫ್ರೆಶ್ ಆಗಿ ಮದುವೆಗೆ ಹೋಗ್ತಿದ್ದೀನಿ. ನಾನು ಯಾವುದೂ ಮದುವೆನಲ್ಲಿ ವೀಡಿಯೋ ಮಾಡಿಲ್ಲ. ನಂದು ಆಮೇಲೆ ಮದುವೆಲ್ಲ ಮುಗಿಸ್ಕೊಂಡು ಬಂದು ಟೊಮೊಟೊ ಎಲ್ಲ ಕಿತ್ಕೊಳ್ಳೋಣ ಅಂತ ಬಂದೆ. ಚೆನ್ನಾಗಿತ್ತು. ಹಣ್ಣು ತುಂಬ ಆಗಿಬಿಟ್ಟಿದೆ, ಬಿಡಿಸ್ಕೊಂಡಿಲ್ಲ. ಸೊ ಅದಕ್ಕೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಫ್ರೆಶ್ ಆಗಿತ್ತಂದರೆ, ನ್ಯಾಚುರಲ್ ಆಗಿ ಒಂದು ಕೆಮಿಕಲ್ ಏನು ಆ್ಯಡ್ ಮಾಡಿಲ್ಲ. ಏನೇ ಆಗಲಿ ಫ್ರೆಂಡ್ಸ್, ಊರಲ್ಲಿ ಸಿಗೋ ನ್ಯಾಚುರಲ್ ಫುಡ್ ಮುಂದೆ ನಾವೇನು ಸಿಟಿನಲ್ಲಿ ತಿಂತಿದ್ದೀವಿ ಅದ್ಯಾವುದು ಟೇಸ್ಟ್ ಇರಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕಳೆ ಎಲ್ಲ ಕಿತ್ತರೆ ಇನ್ನೂ ಸಖತ್ತಾಗಿ ಬರೋದು ಟೊಮೆಟೊ. ಸೊ ಸ್ವಲ್ಪ ಮೇಂಟೈನಿಂಗ್ ಕಮ್ಮಿ ಇದೆ ಅಷ್ಟೇ. ಬಟ್ ಚೆನ್ನಾಗಿದೆ. ಸಣ್ಣ ಈರುಳ್ಳಿ ಅಂತಾರಲ್ಲ, ಮೀನ್ಸ್ ಸಾಂಬಾರು ಈರುಳ್ಳಿ, ಅದನ್ನು ಕಿತ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಅದೆಲ್ಲ ಹಾಕಿದ್ದಾರೆ. ನಾನು ಸ್ಪ್ರಿಂಗ್ ಆನಿಯನ್ ತೊಗೊಂಬರೋದು ಮರೆತುಬಿಟ್ಟೆ ಆ್ಯಕ್ಚುಲಿ. ಸನ್ಸೆಟ್ ನೋಡಿ ಎಷ್ಟು ಸಖತ್ತಾಗಿದೆ. ಈ ಕಡೆ ಕಾರ್ನ್ ನಾವು ತಿಂತೀವಲ್ಲ ಬೇಯಿಸ್ಕೊಂಡು, ಮೀನ್ಸ್ ಸುಟ್ಕೊಂಡೆಲ್ಲ ರೋಡ್ ಸೈಡ್, ಅದು ಕಾರ್ನ್ ಇದೆ. ಇಲ್ಲಿ ಆನಿಯನ್ ಇದೆ, ತುಂಬ ಚೆನ್ನಾಗಿತ್ತು ತಿನ್ನೋಕ್ಕೆ ಕೂಡ. ಟೇಸ್ಟ್ ನಾನು ಅಲ್ಲೇ ತಿಂದು ನೋಡ್ತಾ ಇದ್ದೆ, ಬಟ್ ನಾನು ಮರ್ತು ಬಂದುಬಿಟ್ಟೆ ಸ್ಪ್ರಿಂಗ್ ಆನಿಯನ್ ತೊಗೊಂಬರೋದು. ಇತ್ತಿದ್ರೆ ಎಗ್ ರೈಸ್ ಎಲ್ಲ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಇದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಟೇಸ್ಟಿ ಇದೆ ಅಂದರೆ. ಹಾಗೆ ಕಾರ್ನ್ ಕೂಡ ತಿನ್ಬೇಕನ್ನಿಸ್ತು ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ಏನಾದರೂ ಅಂತೇಳಿ ಮತ್ತೆ ತೊಗೊಂಬರಕ್ಕೆ ಹೋಗಿದ್ದಾರೆ. ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಇವಾಗ ನೆಕ್ಸ್ಟ್ ಇನ್ನೊಂದು 15 ಡೇಸಲ್ಲಿ ಬರುತ್ತೆ ಜೋಳ. ಅದು ಕೆಳಗಡೆ ಇರೋದು ಆಲ್ರೆಡಿ ಬಂದಿದೆ. ಬ್ಲಾಗಿಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾಯಿದ್ದೀನಿ. ನಾನು ಸೊಪ್ಪು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಲಾಸ್ಟ್ ಟೈಮ್ ತುಮಕೂರು ಹೋಗಿದ್ನಲ್ಲ, ಆವಾಗ ನಾನು ಸೊಪ್ಪು ತೊಗೊಂಡು ಬಂದಿದ್ದೆ. ಸೊ ಇವತ್ತು ಸೊಪ್ಪು ಸಾಂಬಾರು ಮಾಡೋಣ ಅಂತ. ಆ್ಯಕ್ಚುಲಿ ಇವತ್ತು ನೈಟಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಸಂಜೆ ಡಿನ್ನರಿಗೆ ಸೊಪ್ಪು ಬೇಳೆ ಸಾಂಬಾರು ಮಾಡೋಣ ಅಂತ ಒಂದು ಕಡೆ ಬೇಳೆ ಕುಕ್ಕರ್ಗೆ ಇಟ್ಟಿದ್ದೆ. ಫ್ರೆಂಡ್ಸ್, ನನ್ನ ಚಾನಲ್ ಏನೋ ಫ್ರೀಸ್ ಆಗಿದೆ ಅನಿಸುತ್ತೆ, ನ್ಯೂಸ್ ಬರ್ತಾಯಿಲ್ಲ. ಹಂಗೆ ಬೇಜಾರಿದೆ, ಮಾಡೋದೇ ಬೇಡ ವೀಡಿಯೋ ನಾನು ಅಷ್ಟು ಬೇಜಾರಾಗಿಬಿಟ್ಟಿದೆ. ಇದಕ್ಕೆ ಏನು ಮಾಡಬೇಕಂತನೂ ಗೊತ್ತಿಲ್ಲ. ಗೊತ್ತಿರೋರು ಏನು ಮಾಡಬೇಕು, ಫ್ರೀಸ್ ಆದರೆ ವ್ಯೂಸ್ ಬರ್ತಿಲ್ಲ ಮುಂಚೆ ಥರ ಅಂದರೆ. ಯಾರಿಗಾದರೂ ಏನಾದರೂ ಐಡಿಯಾ ಇದ್ದರೆ ಹೇಳಿ.
ಆ್ಯಂಡ್ ಫ್ರೆಂಡ್ಸ್, ಲಾಸ್ಟು ನನ್ನ ಸಿಸ್ಟರ್ ಬರ್ಡೇ ಇತ್ತು. ಅದು ಬಂದು ಲೊಕೇಟ್ ಎಲ್ಲಾಗಿದೆ ಅಂದರೆ ನಾಗರಬಾವಿ ಒಳಗಡೆ ಹೋಗ್ಬೇಕು. ಅದನ್ನು ಅಲ್ಲಿ ಆಗಿದೆ. ದ ಸೀಕ್ರೆಟ್ ಪ್ಲೇಸ್ ಅಂತ ಹೆವಿ ಸಕ್ಕತ್ತಾಗಿದೆ. ಎಂಜಾಯ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿತ್ತು. ನಾವಿನ್ನೂ ಮಾಡ್ಬೋದಾಗಿತ್ತು, ಬಟ್ ಎಲ್ಲರಿಗೂ ಮಾರ್ನಿಂಗ್ ಡ್ಯೂಟಿಯಿಂದ ಸಂಡೇ ಎಲ್ಲ ಹೋಗಿದ್ದು, ಎಲ್ಲರಿಗೂ ಡ್ಯೂಟಿ ಇತ್ತು. ಸೊ ಹಾಗಾಗಿ ಎಲ್ಲರೂ ಬೇಗ ಒಂದು ಮನೆಗೆ ಬಂದಾಗ ಒಂದು 12 ಆಗಿತ್ತು ಆ್ಯಕ್ಚುಲಿ. ಆಮೇಲೆ ಇನ್ನೇನು ಮಾಡಲಿ, ಬಂದು ರೆಸ್ಟ್ ಮಾಡಿದ್ವಿ. ಇವಾಗ ನಾನು ಪಪ್ಪು ಸಾಂಬಾರು ಮಾಡ್ತಿದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ನ ವ್ಯೂ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊಪ್ಪು ಸುಸ್ತಾಯಿದ್ದೀನಿ. ಇದು ಇಟ್ಕೊಂಡು ಕೂದಲೆಲ್ಲ ಇಟ್ಕೊಂಡ್ರೆ ಕೂದಲು ಬೀಳುತ್ತೆ. ಕೆಲಸ ಆಂಟಿ ಬರ್ತಿದ್ದಾರೆ ಸದ್ಯಕ್ಕೆ, ಎಲ್ಲ ಕೆಲಸ ಮಾಡ್ತಾರೆ. ನಾನು ಕುಕಿಂಗ್ ಒಂದು ಮಾಡೋದು ಅಷ್ಟೇ, ನೋ ಪ್ರಾಬ್ಲಮ್. ಮುಂಚೆ ಅದೆಲ್ಲ ಮಾಡ್ಕೊಂಡಿದ್ದು ಕುಕಿಂಗು ಮಾಡಬೇಕಂದ್ರೆ ಅಂತ ಅನಿಸೋದು, ಬೇಜಾರಾಗೋದು. ಇವಾಗ ಆ ಥರ ಪ್ರಾಬ್ಲಮ್ ಎಲ್ಲ ಏನಿಲ್ಲ. ನಂಗೆ ಕುಕಿಂಗ್ ಮಾಡೋದಂದರೆ ತುಂಬ ಇಷ್ಟ. ಬಟ್ ಪಾತ್ರೆ ತೊಳಿಯೋಕೆ ಬೇರೆಯವ್ರು ಇರಬೇಕು, ಎಲ್ಲ ಕಟ್ ಮಾಡ್ಕೊಳ್ಳೋಕೆ ಇರಬೇಕು. ಸಖತ್ತು ವೆರೈಟಿಯನ್ನು ಮಾಡಿರ್ತೀನಿ ಅಲ್ವಾ. ಹೆಣ್ಮಕ್ಳಿಗೆ ಎಲ್ಲರೂ ಅವರೇ ಮಾಡ್ಕೊಂಡು ಮಾಡೋದು ತುಂಬ ಕಷ್ಟ. ಬಟ್ ಅವರೇ ಕೂಡ ನಾವೇ ಕೂಡ ಮಾಡಬೇಕು, ಬೇರೆ ಆಪ್ಷನ್ಸ್ ಇಲ್ಲ. ಮತ್ತು ನೋಡಿ, ಇವಾಗ ಸೊಪ್ಪು ನೋಡಿ ನಾನು ತೊಗೊಂಡು ಅಲ್ಲ ಒನ್ ವೀಕ್ ಆಗಿದೆ. ಇವಾಗಲೂ ಸೂಪರಾಗಿದೆ, ಚೆನ್ನಾಗಿದೆ. ಇದನ್ನು ಈಗ ತುಳಿಯೋಕೆ ಸೋಪ್ ಮಾಡಬೇಕು. ಒಂದು 10 ಮಿನಿಟ್ಸ್ ಎಲ್ಲ ಸೋಪ್ ಮಾಡಿದ್ರೆ ಮೊನ್ನೆ ಬಿಟ್ಕೊಳ್ಳುತ್ತೆ. ಈ ಕಡೆ ಬಾಯ್ಲ್ಡ್ ಆಗಿದ್ದ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ರೈಸ್ ಆಗಿದೆ. ಮ್ಯಾಗಿ ಮಾಡಿಕೊಂಡೆ, ನನಗೆ ಯಾಕೋ ಇಷ್ಟ ಆಗಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಬನ್ನಿ, ಓಕೆ, ನಾನು ಯಾವ ಥರ ಮಾಡ್ತೀನಿ ಅಂತ. ಫ್ರೆಂಡ್ಸ್, ಇದಕ್ಕೆ 2 ಸ್ಪೂನ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕಿ, ಸಾಸಿವೆ ಹಾಕ್ಕೊಳ್ಳಿ, ಆಮೇಲೆ ಜೀರಿಗೆ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಒಳ್ಳೆ ಫ್ಲೇವರ್ ಬಂದಮೇಲೆ ಕರಿಬೇವು ಸೊಪ್ಪು ಹಾಕಿ 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಸಣ್ಣ ಈರುಳ್ಳಿ ಹಾಕಬೇಕು. ಇದು ಪಪ್ಪು ಸಾರಿಗೆ ಸಣ್ಣ ಈರುಳ್ಳಿ ಹಾಕಬೇಕು, ಸಖತ್ತಾಗಿರುತ್ತೆ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಪಾಲಕ್ ಸೊಪ್ಪು ಹಾಕಿದ್ದೀನಿ ನಾನು. ಬೇರೆ ಏನು ಹಾಕಿಲ್ಲ, ಬೇರೆ ಪಾಲಕ್ ಸೊಪ್ಪು ಮಾಡ್ತಿರೋದು. ಅದಕ್ಕಾಗಿ ನಾನು ಇದು ತುಂಬ ಖಾರ ಇದೆ, ಅದಕ್ಕೆ ಸಿಂಪಲಾಗಿ ಇಷ್ಟು ಥರ ಕಟ್ ಮಾಡಿ ಹಾಕಿದ್ದೀನಿ. ಜಾಸ್ತಿ ತುಂಡು ಹಾಕಿದ್ರೆ ತುಂಬ ಖಾರ ಆಗಿಬಿಡುತ್ತೆ, ಅದಕ್ಕೋಸ್ಕರ ಪಾಲಕ್ ಸೊಪ್ಪು ಸ್ವಲ್ಪ ಚೆನ್ನಾಗಿ ಬೆಳಿಬೇಕು, ಸ್ಮೂತ್ ಆಗಬೇಕು. ಕಮ್ಮಿ ಆಗ್ತಾಯಿದೆ ನೋಡಿ. ಇವಾಗ ಇನ್ನೊಂದು 5 ಮಿನಿಟ್ಸ್ ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಇವಾಗ ಇಲ್ಲ ಒಂದೇ ಸಲ ಆವಾಗ ಹಾಕೋ ಬದಲು ಇವಾಗ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಉಪ್ಪು ಸಾಂಬಾರಿಗೆ ಸೊಪ್ಪಿಗೆಲ್ಲ ಹಿಡಿತಾಯಿದೆ. ಅದಕ್ಕಾಗಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೆಟೊ ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಯಾಕಂದರೆ ಬೇಳೆ ಬೇಯಿಸೋಕ್ಕೂ ಉಪ್ಪು ಹಾಕಿದ್ದೀವಿ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸಾಂಬಾರು ಮತ್ತೆ ಹತ್ತಿಲ್ಲ ಅಂದರೆ ಉಪ್ಪು ಆಗಿಲ್ಲ ಅಂದರೆ ಹಾಕೋಬೋದು. ಹಾಗಾಗಿ ನೋಡಿ, ಹೀಗೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಇದು ಫ್ರೈ ಆದಮೇಲೆ ಟೊಮೆಟೊ ಹಾಕೊಳ್ಳೋಣ. ನೋಡಿ, ಟೊಮೆಟೊ ಹಾಕಿದ್ದೀನಿ ಇವಾಗ. ನಾಟಿ ಟೊಮೆಟೊ ಚೆನ್ನಾಗಿದ್ದು, ತುಂಬ ಚೆನ್ನಾಗಿದ್ದು. ಲಾಸ್ಟ್ ಟೈಮ್ ತುಮಕೂರಲ್ಲೇ ತಂದಿರೋದು ನಾನು. ಅದು ಹುಳಿ ಚೆನ್ನಾಗಿದೆ. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಟೊಮೆಟೊ ಹಾಕ್ಕೊಳ್ಬೇಕು. ಇದು ಚೆನ್ನಾಗಿ ಇವಾಗ ಇದೆಲ್ಲ ಚೆನ್ನಾಗಿ ಬೇಯಬೇಕು. ಏನು ಇದೆಲ್ಲ ಇರಬಾರ್ದು. ಸ್ವಲ್ಪ ಚೆನ್ನಾಗಿ ಕರಗೋ ಥರ ಬೇಯೋ ತನಕ ವೆಯ್ಟ್ ಮಾಡಿ, ಆಮೇಲೆ ಬೇಳೆ ಹಾಕಿ, ಇದಾದಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಕಬೇಕು. ಸಾಂಬಾರು ಪುಡಿ ಹಾಕಿದ್ಮೇಲೆ ಬೇಳೆ ಹಾಕಬೇಕು. ಬೆಂದಿರೋ ಬೇಳೆನ ಸ್ಮ್ಯಾಶ್ ಮಾಡಿ ಹಾಕಬೇಕು. ಇವಾಗ ಸಾಂಬಾರು ಪೌಡರ್ ಹಾಕಿದ್ದೀನಿ. ಆ್ಯಂಡ್ ಅರಿಶಿನ ಪುಡಿನೂ ಹಾಕಿದ್ದೀನಿ. ಇದೆಲ್ಲ ಒಂದು 20 ಮಿನಿಟ್ಸು ಚೆನ್ನಾಗಿ ಸಿಮ್ಮಲ್ಲಿ ಬೇಯಿಸ್ಕೊಳ್ಳೋಣ. ಆಮೇಲೆ ಮುಚ್ಚಿಬಿಟ್ಟು ಆಮೇಲೆ ಬಂದು ನೋಡೋಣ. ಇದೆಲ್ಲ ಇವಾಗ ಮಿಕ್ಸ್ ಆಗಿ ಚೆನ್ನಾಗಿ ಬಾಯ್ಲ್ಡ್ ಆಗಲಿ, ಆಮೇಲೆ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ಈ ಟೈಪ್ ಡ್ರೈ ಹಾಕಿ ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ಸ್ಮ್ಯಾಶ್ ಮಾಡಬೇಕು. ನೋಡಿ, ನಾವು ಏನೇನು ಹಾಕಿದೆ ಅದೇನು ಕಾಣಿಸ್ತಲ್ಲ, ಟೊಮೊಟೊ ಆಗಲಿ ಏನಲ್ಲ, ಅಷ್ಟು ಚೆನ್ನಾಗಿ ಬಾಯ್ಲ್ಡ್ ಆಗಬೇಕು. ಅಂದರೆ ಮುಚ್ಚಿದ್ರೆ ಚೆನ್ನಾಗಿ ಬೇಯುತ್ತೆ. ಸೊ ಈ ಟೈಮಲ್ಲಿ ನಾವು ಬೇಳೆ ಹಾಕ್ಕೋಬೇಕು. ಬೇಳೆ ಏನು ಬೇಯಿಸಿದ್ದೀವೋ ಅದನ್ನ ಹಾಕಬೇಕು.
ನೋಡಿ ಚೆನ್ನಾಗಿ ಬೆಂದಿದೆ. ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ ಎಲ್ಲ ಒಂದಾಗಿ ಮಿಕ್ಸ್ ಆಗಿದೆ. ಇವಾಗ ಚೆನ್ನಾಗಿ ಟರ್ನ್ ಮಾಡಿಬಿಟ್ಟು ಈ ಟೈಮಲ್ಲಿ ನಾವು ಬೇಳೆ ಹಾಕ್ಕೋಬೇಕು. ಅದು ಗ್ರೀನ್ ಚಿಲ್ಲಿ ಥರ ಅದು ಕೂಡ ಕಾಣಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಡ್ರೈ ಆಗಿದೆ. ಚೆನ್ನಾಗಿ ಬೇಳೆ ನೋಡಿ ಈ ಥರ ಚೆನ್ನಾಗಿದೆ, ಇದು ಕೂಡ ಬೆಂದಿದೆ. ಹೀಗೆ ಒಂದೆರಡು ಹಾಕೊಂಡ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಇವಾಗ ಬೇಳೆ ರೆಡಿ ಆಯಿತು. ಈ ಥರ ಇದ್ದಾಗ ಇಲ್ಲೇನು ಇದೆ ಇದಕ್ಕೆ ನಾವು ಹಾಕ್ಕೋಬೇಕಿಲ್ಲಿ. ತುಪ್ಪ ಹಾಕಿ ಮಾಡಿದ್ರೆ ಚೆನ್ನಾಗಾಗೋದು. ಇದು ಲೈಟಿಗೆ ಬೇರೆ ಕಲರ್ ಕಾಣಿಸ್ತಾ ಇದೆ, ಇಲ್ಲಿ ಒಳ್ಳೆ ಸೂಪರಾಗಿರೋ ಪಪ್ಪು ರೆಡಿ ಆಗಿದೆ. ಇದನ್ನೂ ಸ್ವಲ್ಪ ತುಂಬ ಬೇಯಕ್ಕೆ ಬಿಡಬೇಕು. ನೋಡಿ ಈ ಥರ ಹಾಕಬೇಕೆಲ್ಲ. ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೋಡಿ ಒಂದು 10 ಮಿನಿಟ್ಸ್ ಸಿಮ್ಮಲ್ಲೇ ಬೇಯಿಸಿದ್ರೆ ನೋಡಿ ಚೆನ್ನಾಗಾಗುತ್ತೆ. ನೋಡಿ ನಾನು ಒಂದು 4 ಥರ 5 ಥರ ಸೊಪ್ಪು ಮಾಡ್ತೀನಿ. ಬರೀ ಸೊಪ್ಪೆಲ್ಲ ಇಟ್ಟು ಸ್ಮ್ಯಾಶ್ ಮಾಡೋದು, ಮತ್ತು ಬೇಳೆ ಹಾಕಿ ಸೊಪ್ಪು ಹಾಕಿ ರುಬ್ಬಿ ಹಾಕಿ ಮಾಡೋದು, ಇನ್ನೊಂದು 2-3 ಥರ ಮಾಡ್ತೀನಿ. ಇದರಲ್ಲಿ ಇದೊಂದು ಥರ ನೋಡಿ ಚೆನ್ನಾಗಿ ಬಂದಿದೆ. ಇದಕ್ಕೆ ಇವಾಗ ಸಾಲ್ಟ್ ಎಲ್ಲ ಇದೆಯಾ ನೋಡಿಬಿಟ್ಟು ಇದೊಂದು 10 ಮಿನಿಟ್ಸ್ ಬೇಯಕ್ಕೆ ಬಿಡೋಣ ಸಿಮ್ಮಲ್ಲಿ. ಇನ್ನೊಂದು ಜಾಸ್ತಿ ಫ್ಲೇಮ್ ಇಲ್ಲ, ಸಿಮ್ಮಲ್ಲೇ ಇದೆ. ನೀವು ಈ ಟೈಮಲ್ಲಿ ಸ್ವಲ್ಪ ನೀರು ಬೇಕಂದರೆ ಹಾಕೋಬೇಕು. ಇವಾಗ ಏನು ಉಪ್ಪಿಲ್ವಾ ಖಾರ ಇಲ್ಲ ನೋಡಿಬಿಟ್ಟು ಈ ಟೈಮಲ್ಲಿ ಏನು ಬೇಕೋ ಅದನ್ನ ನೀವು ಹಾಕ್ಕೋಬೇಕು. ಹಾಗೆ ಬೇಳೆ ಪಾತ್ರೆಯಲ್ಲಿ ಬೇಳೆ ಬೆಂದಿರ್ತಾರೆ ಅದೆಲ್ಲ ತುಳಿದ್ಬಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ. ಬೆಂದಾಗ ಹೆಂಗೂ ಕಮ್ಮಿ ಆಗುತ್ತಲ್ವ, ಸೊ ಅದಕ್ಕೋಸ್ಕರ ಅದನ್ನು ಕೂಡ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಟೇಸ್ಟು. ಇದ್ರ ಮೇಲೆ ತುಪ್ಪದ ಒಗ್ಗರಣೆ ಹಾಕ್ಕೊಳ್ಳಿ. ಇದನ್ನು ಅದು ಇನ್ನೂ ಚೆನ್ನಾಗಿರುತ್ತೆ, ಅದು ಇನ್ನೂ ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಅದಕ್ಕೋಸ್ಕರ ತುಪ್ಪದ ಒಗ್ಗರಣೆ ಮೇಲೆ ಹಾಕ್ಕೊಂಡು ಒಂದು 10 ಮಿನಿಟ್ಸು ಮುಚ್ಚಿ ಆಮೇಲೆ ಊಟ ಮಾಡಿ. ನೋಡಿ ಒಳ್ಳೆ ಸೊಪ್ಪು ಸಾರು, ಪಪ್ಪು ಸಾರು, ಇದ್ರ ಜೊತೆಗೆ ಮುದ್ದೆ ಆಯಿತು, ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೊಂದು ಚಿಕನ್ ಗ್ರೇವಿ ಆರ್ ಚಿಕನ್ ಡ್ರೈ ಸೈಡಿಗಿದ್ರೆ ಪೆಪ್ಪರ್ ಡ್ರೈ ಸಖತ್ ಕಾಂಬಿನೇಷನು. ಫ್ರೆಂಡ್ಸ್, ಬಿಸಿ ಬಿಸಿ ಅನ್ನದ ಜೊತೆ ಈ ಥರ ಸಾಂಬಾರು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ, ಒಂದು ಸ್ವಲ್ಪ ಹಪ್ಪಳ ಹಾಕ್ಕೊಂಡು ಸಖತ್ತಾಗಿರುತ್ತೆ. ಆ್ಯಂಡ್ ಟಯರ್ಡ್ ಆಗಿದ್ದೀನಿ, ಸೊ ನಾನು ಊರಲ್ಲಿ ಈ ಥರ ರೆಡಿ ಆಗಿದೆ ಅಂತ ಫೋಟೋಸ್ ಕೂಡ ಹಾಕಿದ್ದೀನಿ. ಫ್ರೆಂಡ್ಸ್, ಓಕೆ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.